ಈಗ ಮೂರನೇ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಒಂದೊಂದು ದಿನಕ್ಕೆ 5-6 ಪಂಚಾಯತಿ ಒಂದೊಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರ ಮನೆ ಬಾಗಿಲಿಗೆ ಹೋಗಿದೆ. ಅವ್ರ ಅರ್ಜಿ ಸ್ವೀಕಾರ ಮಾಡಿದ್ದೇವೆ. ಇನ್ನು ಇವತ್ತು ಮಧ್ಯಾಹ್ನ ತಿರ್ಗಾ ಸೋಮವಾರ ಮಂಗಳವಾರ ಎಲ್ಲ ಮುಗಿಸ್ತೀವಿ. ಟೌನ್ 2 ದಿನ ಮಾಡ್ತೀನಿ. ಅವರ ಸಮಸ್ಯೆ ಇನ್ನು ಎಷ್ಟೊತ್ತಾದರೂ ಕೂಡ ಅರ್ಜಿ ಸ್ವೀಕಾರ ಮಾಡೋಕ್ಕೆ ಯಾರು ಅರ್ಜಿ ಬರೋಕ್ಕಾಗಲ್ಲ ಅಂಥವ್ರು ಕೂಡ ಅರ್ಜಿ ಬರ್ಕೊಡ್ಬೇಕು ಅಂತ ಹೇಳ್ತಾ ಇದ್ವಿ. ಸೊ ಇನ್ನು ಯಾರಿಗೆ ಇಲ್ಲಿಗೆ ಬರೋಕ್ಕೆ ಮುಜುಗರ ಆಗ್ತಾಯಿದೆ ಅವರು ಕೂಡ ಹೋಗಿ ತಾಲೂಕು ಆಫೀಸ್ಗೆ ಅವ್ರ ಸಮಸ್ಯೆ ಏನೇ ಇದ್ರು ಕೂಡ ತೆಗೆದುಕೊಂಡು ಕೊಡ್ಬೋದು. ಅಲ್ಲೊಂದು ಪ್ರತ್ಯೇಕವಾದಂಥ ಕೊಠಡಿಯನ್ನು ಒಂದು ಬೋರ್ಡ್ ಹಾಕ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಮೀಸಲಾಗಿರ್ತೀವಿ. ನಮಗೆ ಜನ ತೊಂದರೆ ಆಗಬಾರ್ದು, ಇಷ್ಟೇ ನಮ್ಮ ಉದ್ದೇಶ. ಮಿಕ್ಕಿದ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಸೊ ಇದಕ್ಕೆ ನಮ್ಮ ಅಧಿಕಾರಿಗಳೆಲ್ಲ ಭಾಳ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಲೀಡರ್ಸ್ಗೂ ಕೂಡ ಜನರಿಗೆ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ. ಎಲ್ಲ ಗೌರವವಾಗಿ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಆ ಕೆಲಸ ನಾವು ಮಾಡ್ತೀವಿ. 2978 ಅರ್ಜಿ ಮನೆ ಬಂದಿರೋದು. ಸೊ ಅವರಿಗೆ ಕೆಲವರಿಗೆ ಓಡಿ ಆಗಿಲ್ಲ ಇರ್ತದೆ. ಯಾರು ನ್ಯಾಯ ಒದಗಿಸ್ಕೊಳ್ಬೇಕು ಆ ಕೆಲಸ ಮಾಡ್ತೀವಿ. ಇಲ್ಲ, ನಾನು ಹತ್ರನೇ ಇದ್ದೀನಿ, ಬಟ್ ಟೈಮ್ ಇರಲಿಲ್ಲ. ಈಗ ಟೈಮ್ ಇದೆ, ಫ್ರೀ ಇದೆಯಲ್ಲ, ಈಗ ಕುರ್ಚಿ ಖಾಲಿ ಇದೆ. ಸೊ ಬೇರೆಯವರು ಇಲ್ಲಿ ಗೆದ್ದವರು ಆಯ್ಕೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರು ಮಾಡಲಿಲ್ಲ. ಸೊ ನಾವು ಮಾಡ್ತಾಯಿದ್ವಿ. ನನಗೆ ಗೊತ್ತಿಲ್ಲ, ಯಾರೋ ನಾನು ಪೇಪರ್ ನೋಡಿದೆ, ಎಲ್ಲ ಗುಲಾಮರು ಅಂತ ಯಾರೋ ಹೇಳಿದರು. ನಾನು ಎಲ್ಲರೂ ಉಂಟೆ ಅಧಿಕಾರಿಗಳನ್ನ ಗುಲಾಮರು ಅಂತ ಕರೆಯಕ್ಕಾಗ್ತದೆ. ಅವರು ಸರ್ಕಾರ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು, ದೇವ್ರ ಕೆಲಸ ಜನರ ಕೆಲಸ ಅಂತೇಳಿ ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಬರ್ಸೋರು. ನನಗೂ ಯಾರು ಗುಲಾಮರಾಗೋದು ಬೇಡ. ಎಲ್ಲ ಕಡೆನೂ ಹೋಗ್ತೀನಿ. ಇದಕ್ಕೆ ಶಿಗ್ಗಾವ್ಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ, ಎಲ್ಲ ಕಡೆನೂ ಹೋಗ್ತೀನಿ. ಅದಕ್ಕೆಲ್ಲ ಅವನು ಟೀಮ್ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ಮಾತಾಡಿ, ಅವ್ರನ್ನ ಚೀಫ್ ಮಿನಿಸ್ಟರ್ ಮಾತಾಡಿ. ಭಾಳ ಸಂತೋಷ, ಒಳ್ಳೆಯದಾಗಲಿ ಅವರು. ನೋಡಪ್ಪ, ಹಾಲನ್ನು ಹೇರಿಕೆ ಮಾಡಿರೋರು KMFನವರು. ಅವರು ಒಂದು ರೈತರ ಸಂಘಟನೆ. ಆ ರೈತರಿಗೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಅವರು ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಇನ್ನೂ ಹೆಚ್ಚಿಗೆ ರೈತರಿಗೆ ಒಳ್ಳೇದಾಗಬೇಕು. ಸೊ ಇದರಿಂದ ಅರ್ಥ ಆಗ್ತದೆ BJPಯವರು ರೈತರ ವಿರೋಧಿ BJP ಅಂತ. ರೈತರ ವಿರೋಧಿ BJP. ರೈತರಿಗೆ 3 ರೂಪಾಯಿ 5 ರೂಪಾಯಿ ಸಿಕ್ಕೋದಕ್ಕೆ ಅವ್ರಿಗೆ ಸಮಾಧಾನ ಇಲ್ಲ. ಅವ್ರಿಗೆ ಏನಿದ್ರು ವರ್ತಕರ ಪರ BJP, ನಾವು ರೈತರ ಪರ. ಅವೆಲ್ಲ ಮಾತಾಡೋಣ, ನಡೀರಿ. ಸದ್ಯಕ್ಕೆ ಬೆಂಗಳೂರು ವಿಚಾರ ಇದೆ, ಆಮೇಲೆ ಮಾತಾಡೋಣ. ಈಗ ದಯವಿಟ್ಟು ಯಾರ್ಯಾರು ಅರ್ಜಿ ಕೊಟ್ಟಿಲ್ಲ, ಅರ್ಜಿ ಬರೀಬೇಕು ಅಂತ ಇಷ್ಟ ಇದೆ, ನಿಧಾನವಾಗಿ ತಾಳ್ಮೆಯಿಂದ ಇರಿ. ನಮ್ಮ ಮನವಿ ಸೂಚನೆ